ಈ ಕಡೆ ಬನ್ನಿ. ರೆಕಾರ್ಡ್ ಮಾಡ್ಕೊಳ್ತೀವಿ, ಏನೋ ಅನ್ಕೋಬೇಕು. ನೀವು ಹೇಳಿದ್ದೆಲ್ಲ ರೆಕಾರ್ಡ್ ಆಗುತ್ತೆ. ಏನು ಯೂಸಿಂಗ್ ಏನು ಅಂಥದ್ದು ಏನು ಬರಲ್ಲ ಅಂತ. ಹೌದಾ? ಸಿಂಪಲ್ ಆಗಿ ಯೂಸ್ ಮಾಡ್ಕೋಬೋದು. ಯಾಕೆಂದ್ರೆ ಈಗಲೇ ಹೇಳೋದು ಇವ್ರಿಗೆ ಅದೇ ವಾಪಸ್ ಗೊತ್ತಿಲ್ಲದೇನೆ ಕೊಟ್ಟವಲ್ಲ. ಏನು ಅಂತಂದ್ರೆ ಇದೊಂದು ಟೈಟ್ ಮಾಡ್ಕೋಬೇಕು ಅಷ್ಟೇ ನೋಡಿಕೊಂಡು. ಅದನ್ನ ಬಿಟ್ಟರೆ ಏನಿಲ್ಲ. ಏನಂದ್ರೆ ಕಲ್ಬೇಡ ಅಂತಂದ್ರೆ ರುಬ್ಬೋದಕ್ಕೆ ಆಟನೇಟರ್ ಹಾಕೋತೀರಾ, ಅದು ಬೇಡ ಅಂದ್ರೆ ಇದನ್ನ ತೆಗೆದ್ಬಿಟ್ಟು ಕೋಕೋನಟ್ ಅದೇ ಅದು ಗೊತ್ತಾಗಬೇಕು. ಆಟ ನೀಡ್ರೆ ಹಿಂಗೆ ಹಾಕೊಂತೀವಿ. ಅಲ್ಲಿ ರೇಷನ್ ಇಟ್ಕೊಂಡಿದ್ದೀವಿ. ಹಾಂ, ಈ ಕೋಕೋನಟ್ ಗ್ರೇಟರ್ ಇದು. ಇದನ್ನೇನು ಇಷ್ಟ ಇದು ಹಾಕ್ಬಿಟ್ಟು ಆನ್ ಮಾಡ್ಬಿಟ್ಟು ಕಾಯಿನ ಹಿಡ್ಕೋಬೇಕು. ಮಿಕ್ಸ್ ಆದ ಕೈ ಕೂಗೋಗ್ಬಿಡುತ್ತೆ. ಹಿಡ್ಕೋಬೇಕು. ಓಲ್ಡ್ನ ಹಿಡ್ಕೊಳ್ಳೋವಾಗ ಮೇಲ್ಗಡೆಯಿಂದ ಹಿಡ್ಕೊಂಡು ಸುಮ್ಮನೆ ಗಾಡಿಯಿಂದ ಹಿಡ್ಕೊಂಡು ನೀವು ಸ್ವಲ್ಪ ಕಡೆ ಈ ಕಡೆ ಜೋ ಏನಾದ್ರು ಕೈ ಮಿಸ್ ಆಗಿ ಕೊಟ್ಟರೆ ಕೈ ಕೂಗೋಗ್ಬಿಡುತ್ತೆ. ಹುಷಾರಾಗಿ ಆಟ ಮಿಕ್ಸಿ ಚಪಾತಿ ಇಟ್ಟು ಕಲ್ಸೋದು ಬರುತ್ತೆ. ಜಾಸ್ತಿ ಕ್ವಾಂಟಿಟಿ ಇದ್ರೆ ಮಾತ್ರ, ಕಮ್ಮಿ ಇದ್ರೆ ಕೈಲೇ ಕಲ್ಸಿ. ಬ್ಯಾಗ್ ತಗೊಂಡಿಲ್ಲ. ಆಮೇಲೆ ಅಲ್ಲಿ ಸ್ವಲ್ಪ ರೇಷನ್ ಇಟ್ಟಿದ್ದೀವಿ. ರೇಷನ್ ಇಟ್ಟಿದ್ದೀವಿ ಡಿಮಾರ್ಟಿಂದ. ಬ್ಲೇಡ್ಗೆ ರೋಲ್ಗೆಲ್ಲ ಎಣ್ಣೆ ಹಾಕ್ಬೇಕು. ಎಣ್ಣೆ ಸಾಲ್ಬಿಟ್ಟು ಇದನ್ನ ಟೈಟ್ ಮಾಡಿಬಿಡಿ. ಓಕೆನಾ? ಒಂದು ಬೌಲ್ ಸೀಟ್ ಹಾಕಿದ್ರೆ ಅರ್ಧ ಬೌಲ್ ನೀರು, ಅದು ಅಳತೆಗೆ ತಕ್ಕಂಗೆ. ಮತ್ತು ಆಯಿಲು ಎಲ್ಲ ಹಾಕ್ಬಿಟ್ಟು ಆನ್ ಮಾಡಬೇಕು. ಆನ್ ಮಾಡಿದ್ರೆ ಒಂದು 5 ನಿಮಿಷ ಆದಮೇಲೆ ರೋಡ್ ಶೇಪ್ ಕಲಿಸುತ್ತೆ. ಆಯಿಲ್ ಕರೆಕ್ಟಾಗಿ ಹಾಕ್ಬೇಕು. ಆಯಿಲ್ ಕರೆಕ್ಟಾಗಿ ಹಾಕಿಲ್ಲ ಅಂದರೆ ಕಲಿಸಲ್ಲ ಅದು. ಅದೀಗ ಕೈ ಕಲಿಸೋದ್ರೆ ಬಿರಿ ನೀರು ಹಾಕಿ ಬರ್ತದೆ. ಆಯಿಲ್ ಹಾಕಬೇಕು. ಎಣ್ಣೆ ಕರೆಕ್ಟಾಗಿ ಹಾಕಿಲ್ಲ ಅಂದರೆ ಎಣ್ಣೆ ಹಾಕೋಬೇಕು ಹಿಟ್ಟಿಗೆ. ಓ ಸರಿ. ನೀಡಿಂಗ್ ಮಾಡಕ್ಕೆ ತಾನೆ? ಇದು ವಾರಂಟಿ ಹೇಗೆ ಸರ್ ಇದರಲ್ಲಿ? 5 ವರ್ಷ ಮೋಟರ್ ವಾರಂಟಿ, ಹೋಮ್ ಸರ್ವಿಸ್. ಹೌದಾ? ಪ್ರಾಡಕ್ಟ್ ವಾರಂಟಿ ಅಂತಲೂ ಇರುತ್ತಲ್ಲ? 2 ವರ್ಷ. ಅಲ್ಲಿವರೆಗೂ ಫ್ರೀ ಸರ್ವಿಸ್ 2 ವರ್ಷದವರೆಗೂ. ಕಲ್ಲಿಗೆ ಬೋರ್ಡ್ಗೆ ವಾರಂಟಿ ಬರಲ್ಲ. ಹೊಡೆದಾಗ